ಅಮ್ಮಂಗೆ ವಾಸದ್ ಕಲ್ತಿದ್ದೇನೆ ನೋಡ್ಬಾರಲ್ಲ ನೋಡ್ಬರ್ರಿ ಎದ್ದೇಳೆ ನಿಮ್ಮ ಅಜ್ಜಿ ಓದಿದ್ರೆ ಎದ್ದೇಳೆ ಅಮ್ಮಂಗೆ ಹೊಡಿತೇನೆ ಏನು ಯಾಕೆ ಕೂತ್ಬಿಡ್ತೀಯ ಕತ್ತೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಓಕೆನಾ ಎದ್ದೇಳಬೇಕು ಒಟ್ಟ ಎದ್ದೇಳಕ್ಕಿಲ್ಲ ಅಂದ್ರೆ ಬೀಳೋ ಚಾನ್ಸೇ ಇಲ್ಲ ಬಡ್ತು ಬೀಳ್ತಾವೆ ನೀನ್ ಅದಕ್ಕೆ ಬರಬೇಡ ಸುಮ್ಮನೆ ಇದ್ದು ಬಿಡ ಆಕಿ ಮುಂಜಾನೆ ಪಾಪ ಮತ್ 4 ಗಂಟೆಗೆ ಎದ್ದಾಳಲ್ಲ ಹಂಗಾಗಿ ತ್ರಾಸ ಆಕಿ ಎದ್ದೇಳೆ 4 ಗಂಟೆಗೆ ನಾ ಎದ್ದಿದ್ದೀನಿ ನೀನು 6 ಗಂಟೆಗೆ ನೀ ಎದ್ದಿದ್ಯಾ ಹೋಗು ಮುಂದೆ ಜಳಕ ಸದ್ಯಕ್ಕೆ ಮಾಡಿಲ್ಲ ದೇವ್ರು ಹೋಗ್ಯಾಳ ಸೀರೆ ಇಟ್ಕೊಂಡು ಹಂಗೆ ಹೋಗಿದ್ದ ಕತ್ತೆ ಏಯ್ ಜಳಕ ಮಾಡ್ಯಾಳ ಜಳಕ ಮಾಡ್ಲಾ ಮತ್ತೆ ಮಾಡ ಶಾಣೆಗೆ ಏನ ಈ ಫೋನ್ ಅದೆಲ್ಲ ತಲೆ ಫೋನು ಮ್ಯಾಲ ಹೊಳ್ಸ್ಕೊಂಡ್ ಕೂತ್ಬಿಡು ಏನಂದಿ ಎಷ್ಟು ಗಂಟೆ ಟೈಮ್ ಎಷ್ಟಾಗ್ತದೆ ಈ ಟೈಮ್ ಇರತ್ತೆ 7:47 ನೋಡಿ ಏನ್ ಮಾಡ್ತೀವಿ ನಾಷ್ಟದ ಹೊತ್ತಾಗ್ತದೆ ಏನ ಎಷ್ಟೊತ್ತಿ ಊಟ ಅರ್ಗಿನ ಮಾಡಿಲ್ಲ ಮುಂಜಾನೆ ಸೊತ್ತು ಊಟ ಎಷ್ಟ ಮಾಡಿ ರಾತ್ರಿ ಮಾಡಿದ್ರೆ ಊಟ ಎಷ್ಟೊತ್ತಿ ಮಾಡಿ ವಾಟಿ ಎಷ್ಟೊತ್ತಿ ಪಟ್ ಮಾಡೋಣ ಇಲ್ಲೇ ಮೈ ಮುರ್ಕೊಂಡ್ ಕುಂಡ್ರಬೇಡ್ರಿ ಖಾಲಿ ಪಿಲಿ ಎದ್ದೇಳ್ರಿ ಮೈ ಮುರಿಬೇಡ ಹೆಣ್ಣಾಗಿ ಮೈ ಮುರಿಬೇಡ ಗಂಡಾಗಿ ಮೈ ಮುರಿ ತಿನ್ಲಿ ಪಾಪ ತಿನ್ನಿಸ್ಲಿ ಆಕಿ ತಿನ್ಲಿ ಕಾಯಿ ಪಟ್ಟದ ಶಾಟ್ ಬಿತ್ತ ಕಪಾಳಿಗೆ ಬಿತ್ತು ಒಟ್ಟು ಹೇಳಬೇಕನ ಯಾ ಅಜ್ಜಿ ಹೋದಳ ಆಕೆ ನಿನಗೇನಾಗೈತೆ ಹಿಂಗ ಕೊಂಡ್ರಾಕ ಮುಂಜಾನೆದ್ದ ಈಕಿಗೆಲ್ಲ ಕೈ ಹಚ್ಕೊಂಡು ಮುಂಜಾನೆ ಕುಂತ್ಬಿಟ್ಟ ಅಟ್ ಏನೋ ಕೆಲಸ ಮಾಡಲ್ಲ ಈಕಿ ಬಂದ ಅವ್ರು ಬರ್ರಿ ಅಜ್ಜಿ ಓದರ್ತಾ ಇದ್ದಾಳೆ ಕೆಲ್ಸಕ್ಕೆ ಕತ್ತೆ ಎದ್ದೇಳು ಇಲ್ಲ ಹೇಳಬೇಕ ಸಣ್ಣರಿಗೆ LKG UKG ಹೋಗ್ಬೇಕಲ್ಲ ಅದಕ್ಕಾಗಿ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಆಕಿಗೆ ಕಪ್ಪಳಿಗೆ ಕೈಲಿ ಬಡಿತಾರನ ಯಾರ ತೊಂಬಡಿ ಏನ್ರಿ ಹಿಂಗ ಬಾ ಕಾಣುತ್ತ ಇಂಗ್ಲೀಷ್ ಕಲಿಸ್ತಾನ ನಿನಗೆ ಇಂಗ್ಲೀಷ್ ಕಲಿಸ್ತಾನಂತ ಹೇಳ ಮತ್ತ ಆರಾಮ್ ಕುಂತ್ಬಿಟ್ಟ ಮುಂಜಾನೆ ಎಷ್ಟು 4 ಗಂಟೆಗೆ ಎದ್ದು 5 ಗಂಟೆಗೆ ಬಂದು ಮತ್ತೆ ಮುಂಜಾನೆ 7 ಮಟ ಹಿಂಗ ಕುಂತ್ಬಿಟ್ಟ ದೋಸೆ ಮಾಡ್ಬೇಕ ಹೊಟ್ಟೆ ಸತಿ ಅಮ್ಮಗೆ ಓದಿಸ್ತೀವಿ ಅಷ್ಟು ದೊಡ್ಡೊಳದೆ ಯಾಕೆ ದೊಡ್ಡ ಮಗಳಕ್ಕೆ ಒಮ್ಮೆ ಮಕ್ಳೆ ಅಷ್ಟು ಗೊತ್ತಾಗಲ್ಲ ಕಲ್ತಾ ಇಲ್ಲ ಕಾಮನ್ ಸೆನ್ಸ್ ಮುಂಜಾನೆ 6 ಗಂಟೆಗೆ ಕ್ಲಾಸ್ ಆಗ ಈಕಿ ಸ್ಕೂಟಿ ಎಲ್ಲಿ ಐತಿ ನೋಡಕ್ಕೆ ಸ್ಕೂಟಿ ನ್ಯಾಟಿಗೆ ಒಂದು ಕೀಪ್ಯಾಡ್ ಸೆಟ್ ಇಲ್ಲ ಸ್ಕೂಟಿ ಇಲ್ಲ ಅಂತ ಎದ್ದೇಳೆ ಹೊಡಿಸ್ಕೋಬೇಡ ಬರಿನ ಕೊಡ್ತೀನಿ ಮಗ್ಗ ಹುಷಾರಿದೆ ಏನ್ ಕಾಸ್ಕೊಂಬರ್ಲೇನ ಕಾಸ್ಕೊಂಬ ಐತೈತೆ ಕಾಸ್ಕೊಂಬ ಯಾವಾಗ ಕಾಸ್ಕೊಂಬರ್ತಾವ ನೋಡಿಬಿಡು ನಾವು ಈಕೆ ಸುಮ್ಮನೆ ಕುಂತ್ಬಿಟ್ಟಾಳ ಒಟ್ಟ ಬುಸ್ಕೊಂಬ ಅಂತ ಬಡ ಹೋಗಿ ದಾಸೆ ಮಾಡಕ್ ದಾಡೇನ ನಾಯಿ ಬಂತ ನೋಡ ಈಗ ಚುಚ್ಚಗ ಕಾಸ್ಕೊಂಬಂದ ಇಲ್ಲೇ ಇಲ್ಲ ಅದ ಚುಚ್ಚಗ ಅಂತೂ ಕಾಸೇ ಇಲ್ಲ ಆ ಚುಚ್ಚಗ ಹರಿದೈತಳ ಆ ಚುಚ್ಚಗ ಹರಿದೈತಿ ಒಟ್ಟ ಏನೇ ಇಲ್ಲ ಗೇನೇ ಇಲ್ಲ ನಡಿ ಗುಳಿ ಕಡಿತಲ್ಲ ಮಕ್ಕ ಬಾರಿ ತರ್ಕಡಿ ನೆಗೆತೀನಿ ಪಾಪ ನನ್ ಮಗಳಂತ ನಿಂಗೆ ಸುಮ್ನೆ ಬಿಟ್ಟೆ ಇಲ್ಲ ಅಂದ್ರೆ ಯಾವಾಗ ಆಗ ನಿನ್ ಜಾಗದಲ್ಲಿ ಈ ಬರೀ ಅಲ್ಲ ಬಾಯಿಗೆ ಬರೀ ಎಳ್ದ್ ಬಿಡ್ತಿದ್ದೆ ಅಷ್ಟೇ ಬಾಯಿಗೆ ಬರೀ ಎಳ್ದ್ ಬಿಡ್ತಿರ್ಲ ಒಮ್ಮೆ ಮಕ್ಳೆ ಏನಂದೆ ಗೊತ್ತಾಗಲ್ಲ ಅಷ್ಟು ಸೆನ್ಸರಿಂಗ
ಎದ್ದೇಳ ಬೆಳಗ್ಗೆ 7-8 ಗಂಟೆ ಆಯ್ತು ಫೋನೆ ನಾನು ಹಾಕೋಸೋದೊಳಗೆ ಇದ್ದಾಳೆ. ಏನ್ ಮಾಡ್ತೀಯ? ಮಕ್ಕ ಬಾರಿಸ್ಕೊಂಡು ಕಿಸ್ಮುಗ್ ಇಟ್ಕೊಂಡು ಕಿಸ್ಮುಗ ಬಟ್ಲ್ಗನ ಇಟ್ಕೊಂಡ ಏನ್ ಮಾಡ್ತಿದಿ? ಕತ್ತೆ ಎದ್ದೇಳೋ, ಇದು ಸರಿ ಅಲ್ಲ, ಹುಡ್ಗಾಟ ಅಲ್ಲ, ಎದ್ದೇಳು, ಕೆಲಸ ಮಾಡಿ ಎದ್ದೇಳು. ಹುಡುಗಾಟ ಅಲ್ಲ, ಹುಡುಗಿಟ್ಟು. ಹೌದೌದು. ಏನಂದೆ? ಶರವಚನ ಕುಂದ್ರದಲ್ಲ, ಅಲ್ಲಿ ಬಂದು ನೋಡ್ಬೇಕು. ಬೆಳಗ್ಗೆ ಕೆಲಸ ಇಲ್ಲ, ಬರ್ತಾ ಬೀಳ್ತಾ ಒಳಗೆ ಹೋದ್ರೆ ಮಮ್ಮಿ ಕಡೆಯಿಂದ ಹಂಗಾಗಿ ಓಡಿ ಹೋದ್ಲು. ನಮಗ್ ಗೊತ್ತಿದೆ, ನೀವು ಇಲ್ಲೇ ಮಕ್ಕ ಕೈ ಹಚ್ಕೊಂಡ್ ಕುಂತ್ಬಿಡಿ. ನಾವು ಕೇಕ್ ತರ್ತೇವೆ, ಬೇಡ ಕೇಕ್. ನಿಂದು ವಿಡಿಯೋ ಸ್ಟಾರ್ಟ್ ಆಗ್ತೀನಿ. ಕತ್ರಿ ತಗೊಂಡ್ಬರ್ತಕ್ಕ ಬರ್ತಾನದ. ಹಲೋ ಫ್ರೆಂಡ್ಸ್, ನೋಡ್ರಿ ಇಲ್ಲಿ ಮಳೆ ಚಾಲು ಆಗೈತಿ. ನಾವು ಇವತ್ತು ಎಮ್ಮೆ ಹೊಡ್ಕೊಂಬಂದೀನಿ. ಹೆಂಗೆ ಮೇಯಾಕತ್ತ ನೋಡ್ರಿ. ಮಳೆ ಅಂತೂ ಜಿಟಿ ಹಂಗೆ ಹತ್ತು ಬಿಟ್ಟತಿ. ಒಟ್ಟು ಮಳೆ ರೆಸ್ಟು ಕೊಡುವಲ್ತ್ರಿ. ಹೆಸರಂತೂ ಎಲ್ಲ ತಿಪ್ಪಿ ಗೊಬ್ಬರ ಆಗ್ಬಿಟ್ಟವು. ಪರಿಹಾರ ಏನಾಗುತ್ತೋ ಗೊತ್ತಿಲ್ಲ ಈ ವರ್ಷ. ಫ್ರೆಂಡ್ಸ್, ಒಡ್ಡು ನೋಡ್ರಿ ಹೆಂಗೆ ಹರ್ಕೊಂಡು ಹೋಗ್ಯಾವೆಲ್ಲ ಮಳೆ ಸಂಬಂಧ. ಅಷ್ಟು ಪ್ರೆಷರ್ಲಿ ಮಳೆ ಆಗೈತಿ. ಇನ್ನು ನಾಳೆನೂ ಮಳೆ ಐತೆ ಅಂತಾರೆ, ಏನಾಗತ್ತ ಗೊತ್ತಿಲ್ಲ. ಇನ್ನು ಏನೇನಾಗತ್ತೆ ಈಗ ನೋಡ್ರಿ. ಒಡ್ಡು ಎಲ್ಲ ಪ್ರೆಷರ್ಲಿ, ನೀರಿನ ಪ್ರೆಷರ್ಲಿ ಹೆಂಗೆ ಹರಿದು ಹೋಗ್ಯಾವ ನೋಡ್ರಿ. ಎಲ್ಲ ಕೊರ್ತೋಗ್ಯಾವ, ಏನು ಇಲ್ಲ. ಇವತ್ತು ಮಳೆ ಆತತಿ, ನಾಳೇನೋ 100% ಮಳೆ ತೋರ್ಸಾಕತ್ತೈತಿ ಫೋನ್ಯಾಗ. ಇನ್ನು ನಾಳಿಂದ ಏನೇನು ಕತೆ ಐತಿ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಹೆಂಗೆ ಹರಿದು ಹೋಗೈತಿ ಎಲ್ಲ. ಇದು ಇನ್ನು ಬೇಸ್ ನಮ್ಕಿಂತ ಡೇಂಜರ್ ಪಂಜಾಬ್ದಾಗಂತೂ ಒಂದು ತಿನ್ನಕ್ಕೆ ಅನ್ನ ಸತಿ ಕುಳ್ದಿಲ್ಲ. ಎಲ್ಲ ಬ್ಯಾಂಕ್ ಗಿಂಕ್ ಎಲ್ಲ ಹಾಳಾಗಿ ಹೋಗ್ಯಾವ ನೋಡ್ರಿ. ಇಲ್ಲಿ ಹೆಂಗೆ ಇದಾಗೈತಿ, ತೆಗ್ಬಿದ್ದೈತಿ ಇಲ್ಲಿ. ಪಂಜಾಬ್ದಂತೂ ನಮ್ಕಿಂತ ಕೆಟ್ಟ ಪರಿಸ್ಥಿತಿ ಐತಿ. ನಮ್ದಿನ ಬೇಸ್, ನಮ್ದೇನು ಅಷ್ಟೊಂದು ಏನು ಹಾಳಾಗಿಲ್ಲ. ಒಟ್ಟು ಅದಿವೆ ಸಾಕು. ಅಲ್ಲಿ ಹಂಗೆಲ್ಲ ಇಡೀ ಪಂಜಾಬ್ ಮುಚ್ಚಿ ಹೋಗೈತಿ. ಹಾಗಾಗಿ ಇದ್ದಿದ್ರಾಗ ನಮ್ಮದು ಬೇಷ್ ಅನ್ನಿಸ್ತೈತಿ. ಮತ್ತು ಪರಿಹಾರ ಹೇಳೋದು ಏನಂದ್ರೆ, ಪರಿಹಾರ ಈ ವರ್ಷ ರೈತರಿಗೆ ಪರಿಹಾರ ಸರ್ಕಾರ ಕೊಡಲೇಬೇಕು. ಒಂದೊಂದು ಡಿಸ್ಟಿಕ್ಕಿಗೆ ಪರಿಹಾರ ಕೊಟ್ಟರೆ ಒಂದೊಂದು ಡಿಸ್ಟಿಕ್ ಪರಿಹಾರ ಕೊಟ್ಟಿಲ್ಲ. ನಮ್ಮ ಡಿಸ್ಟಿಕ್ಕಿಗೆ ಪರಿಹಾರ ಕೊಡಬೇಕಂತ ವಿನಂತಿಸ್ತೀನಿ. ಹಲೋ ಫ್ರೆಂಡ್ಸ್, ಹಿಂಗೆ ಮಳೆ ಹತ್ತಿದ್ದಕ್ಕೆ 100 ಉಳ್ಳಾಗಡ್ಡಿ ಸತಿ ಕೊಳತು ಹೊಂಟ. ಉಳ್ಳಾಗಡ್ಡಿ ಸತಿ ಪಾಪ ಏನೂ ಉಳಿವಲ್ಲು. ಉಳ್ಳಾಗಡ್ಡಿ ಬರೀ 200 ರೂಪಾಯಿ ಪೀಸೆ ಅದ ಉಳ್ಳಾಗಡ್ಡಿ. ಹ್ಯಾಂಗೆ ತೊಗೋಬೇಕು? ಇದು ಕಸ ತೆಗ್ಸಿದ್ದು ರೊಕ್ಕ ಆಗೋದಿಲ್ಲ ಉಳ್ಳಾಗಡ್ಡಿಗೆ. ಅದಕ್ಕೆ ಡಬಲ್ ಕಸ ತೆಗ್ಸಿದ್ದು ರೊಕ್ಕ ಹೋಗುತ್ತೆ. ಫ್ರೆಂಡ್ಸ್, ಬರ್ರಿ ನಿಮಗೆ ಉಳ್ಳಾಗಡ್ಡಿ ತೋರಿಸ್ನ. ಉಳ್ಳಾಗಡ್ಡಿ ಪರಿಸ್ಥಿತಿ ಏನೈತೆ ಅಂತ ಉಳ್ಳಾಗಡ್ಡಿ ತೋರಿಸ ನೋಡ್ರಿ. ಇಲ್ಲಿ ನೆಲ ನೋಡ್ರಿ, ಇನ್ನೂ ನೆಲ ಕಿಚಿ ಅಂತತ್ ನೋಡ್ರಿ. ಈಗ ರೋಜ್ ಹಂಗೆ ಐತಿ. ಇದು ಉಳ್ಳಾಗಡ್ಡಿ ಪರಿಸ್ಥಿತಿ ನೋಡ್ರಿ. ಕೊಳತು ಹೊಂಟಾವ ಎಲ್ಲ ಉಳ್ಳಾಗಡ್ಡಿ ನೋಡ್ರಿ. ಬಡ್ಡ್ಯಾಗ ಏನು ಸತಿ ಕುಳ್ದಿಲ್ಲ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ತಂಪರ್ ನೋಡ್ರಿ. ಈಗ ಸದ್ಯಕ್ಕೆ ಉಳ್ಳಾಗಡ್ಡಿಗೆ ಬಿಸಿಲು ಬೇಕು. ಇದು ಉಳ್ಳಾಗಡ್ಡಿ ತಗೊಂಡ್ರು ಇಲ್ಲಿ ನೋಡ್ರಿ ಬಡ್ಡೆ ಹೆಂಗೆ ಕೊಳ್ತಾವೆ ಮ್ಯಾಲಿನ ಶಾಪಿ. ಇಷ್ಟು ಕಷ್ಟ ಐತೆ ರೈತರದ್ದು. ಏನೋ ನಿಜವಾಗ್ಲೂ ಕಿತ್ತಿದ್ರು 200 ರೂಪಾಯಿ ಪೀಸಿ ಉಳ್ಳಾಗಡ್ಡಿ. ಮೊನ್ನೆ ನಮ್ಮ ಊರಾಗ ಕೊಟ್ಟು ಹೋಗ್ಯಾರ 200 ರೂಪಾಯಿ ಪೀಸಿ ಉಳ್ಳಾಗಡ್ಡಿ. ಮೊನ್ನೆ ನಮ್ಮ ಊರಾಗ ಕೊಟ್ಟು ಹೋಗ್ಯಾರ 200 ರೂಪಾಯಿ ಪೀಸಿ ಉಳ್ಳಾಗಡ್ಡಿ. ಅಂದ್ರೆ ರೇಟ್ ನೋಡ್ರಿ ಎಷ್ಟು ಐತೆ ಹಂಗಾರ. 200 ರೂಪಾಯಿ 100 ರೂಪಾಯಿ ಪೀಸಿ ಉಳ್ಳಾಗಡ್ಡಿ ಕೊಟ್ರೆ ಕಸ ತೆಗ್ಸಾಕ ಏನಿಲ್ಲ ಅಂದ್ರೆ 15-20 ಆಳು ಬೇಕು. ಮಿನಿಮಮ್ 15-20 ಆಳು ಬೇಕು ಕಸ ತೆಗ್ಸಾಕ. ಅಂಥ ಪರಿಸ್ಥಿತಿ ಒಳಗೆ ನಾವು ಅದೀವಿ ರೈತರು. ಸರ್ಕಾರಿ ಮನವಿ ಮಾಡೋದು ಏನಂದ್ರೆ, ಒಟ್ಟು ಪರಿಹಾರ ಕೊಡ್ರಿ. ಈಗ ಪರಿಹಾರ ಕೊಡ್ಲಿಕ್ಕಂದ್ರೆ ಯಾವಾಗ ಕೊಡೋದು ನೀವು? GST ಕಟ್ ಮಾಡ್ಕೊತೀರಿಲ್ಲ, ಈ ಪರಿಹಾರ ಕೊಡ್ರಿ. ನಾವು ನಿಮಗೂ ರೈತರಿಗೆ ಹೇಳೋದೇನಂದ್ರೆ, ನಮ್ಮ ಏರಿಯಾ MLA MP ಇರ್ತಾರಲ್ಲ, ಅವ್ರಿಗೆ ಹೋಗಿ ಭೇಟಿ ಆಗ್ರಿ. ಅವು ಸುಮ್ಮನೆ ಮೋದಿ ಬೇದ್ನೆ, ರಾಹುಲ್ ಗಾಂಧಿಗೆ ಬೇದ್ನೆ, ಅವ್ರು ಬೇದ್ನೆ, ಇವ್ರು ಬೇದ್ನೆ ಅಂದ್ರೆ ಪರಿಹಾರ ಯಾವತ್ತೂ ಬರೋಂಗಿಲ್ಲ. ನಾವು ನಿಜವಾಗ್ಲೂ ಪರಿಹಾರ ಬೇಕಾದ್ರೆ ನಮ್ಮ ಏರಿಯಾ MLA MP ಯಾರು ಓಟ್ ಹಾಕಿರ್ತೀವಲ್ಲ, ಯಾರ ಸಂಬಂಧ ಓಟ್ ಹಾಕಿರ್ತೀವಲ್ಲ ಅವ್ರಿಗೆ ಭೇಟಿ ಆಗ್ಬೇಕು. ನೀವು ಹೋಗಿ ಮೋದಿನ ಬೇದ್ನೆ, ರಾಹುಲ್ ಗಾಂಧಿ ಬೇದ್ನೆ ಯಾವತ್ತೂ ಪರಿಹಾರ ಮಿಸ್ಟೇಕ್ ಆಗಿ ಕೂಡ ಬರೋದಿಲ್ಲ. ಅವ್ರು ಬೇದ್ ನಾವು ಹಿಂಗೆ ಸತ್ತೋದು. ನಾವು ಯಾರಿಗೆ ಓಟ್ ಹಾಕಿವಿ, ಯಾವ MLA MPಗೆ ಓಟ್ ಹಾಕಿವಿ, ಅವ್ರಿಗೆ ನಿಜವಾಗ್ಲೂ ಭೇಟಿ ಆದ್ರೆ ಆರಾಮ್ಸೆ ಪರಿಹಾರ ಸಿಗುತ್ತೆ. ನೀವು ಹೇಳ್ರಿ ಅವ್ರು ಬೇದ್ನೆ ಇವ್ರು ಬೇದ್ನೆ ವೇಸ್ಟ್ ಬೇಯಕ್ಕೆ ಹೋಗ್ಬೇಡ್ರಿ. ನಾವು ಯಾರಿಗೆ ಓಟ್ ಹಾಕಿವಿ, ಯಾರ ತರಪಿ ಓಟ್ ಹಾಕಿ ಅವ್ರು ಕರ್ಕೊಂಡವ್ರಿ ಯಾಕೆ ಪರಿಹಾರ ಬರುತ್ತೆ ನೋಡೋಣ. ನಮ್ಮ ಏರಿಯಾ MLA MP ಸರಿ ಇತ್ತಂದ್ರೆ ಇಡೀ ಎಲ್ಲ ಸರಿ ಇರುತ್ತೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡ್ತಾರೆ. ಜೈ ಹಿಂದ್.